ವೀಕ್ಷಕರೇ ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವಿಲ್ ಡ್ರೈವ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬನ್ನೇರುಘಟ್ಟ ರೋಡ್ ಹತ್ರ ಇರುವಂಥ ಕ್ವಾಲಿಟಿ ಕಾರ್ ಝೋನಲ್ಲಿ. ಸೊ ನನ್ನ ಜೊತೆ ಬಸವರಾಜ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ, ನಿಮ್ಮ ಲೊಕೇಶನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ಕೊತ್ತೆ ಎಲ್ಲರಿಗೂ. ನಮ್ಮ ಶೋರೂಮ್ ಹೆಸರು ಬಂದ್ಬಿಟ್ಟು ಕ್ವಾಲಿಟಿ ಕಾರ್ ಝೋನ್ ಅಂತ ಹೇಳ್ಬಿಟ್ಟು. ಇದು ಲೊಕೇಶನ್ ಬಂದ್ಬಿಟ್ಟು ಬನ್ನೇರುಘಟ್ಟ ರೋಡು KA15 RTO ಆಫೀಸ್ ಪಕ್ಕದಲ್ಲಿ. ಏರಿಯಾ ಬಂದ್ಬಿಟ್ಟು ದೇವ್ರ ಚಿಕ್ಕನಹಳ್ಳಿ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ, ಫೋನ್ ಮಾಡಿ ಲೊಕೇಶನ್ ಸಮೇತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊತೀವಿ. ಓಕೆ ಸರ್, ಈ ವಿಡಿಯೋದಲ್ಲಿ ಟೋಟಲ್ ಎಷ್ಟು ಗಾಡಿಗಳನ್ನ ನೀವು ತೋರಿಸ್ತಿದ್ದೀರಿ ಇವತ್ತು? ಸರ್ 40ರಿಂದ 50 ಕಾರ್ ಇದೆ, ತೋರಿಸ್ಕೊಡ್ತೀವಿ ಸರ್ ಎಲ್ಲ ಕಾರ್. ಮಿನಿಮಮ್ ಬಡ್ಜೆಟ್ ಏನಿದೆ? ಮಿನಿಮಮ್ 1,40,000 ಸ್ಟಾರ್ಟ್ ಆಗುತ್ತೆ. ಫೈನಲ್ ಆಗಿ 6 ಲಕ್ಷವರೆಗೂ ಇದೆ. ಓಕೆ, ಹಾಗೆ ಲೋನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್ ಸಿವಿಲ್ ಎಲ್ಲ ಕರೆಕ್ಟಾಗಿದೆ ಅಂದರೆ 0 ಡೌನ್ ಪೇಮೆಂಟ್ ಎಲ್ಲ ಮಾಡ್ಕೊಡ್ತೀನಿ. ಸಿವಿಲ್ಲು ಮತ್ತು ಅವ್ರ ಟ್ರಾನ್ಸಾಕ್ಷನ್ನು ಮತ್ತು ಸ್ಯಾಲ್ರಿ ಇದ್ದರೆ ಅವ್ರಿಗೂ 0 ಡೌನ್ ಪೇಮೆಂಟ್ ಕೂಡ ಮಾಡಿಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿರೋ ಗಾಡಿ ನಿಮ್ಮ ಬಡ್ಜೆಟ್ಗೆ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ಫಸ್ಟ್ನೇ ಗಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ದಟ್ಸನ್ ರೆಡಿಗೋ ಸಿಂಗಲ್ ಓನರ್ ಗಾಡಿ ಸರ್. 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ತೋರಿಸ್ತೀನಿ ಬನ್ನಿ ಬೇಕಾದ್ರೆ. ಫೀಚರ್ಸು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಲೂಟೂತ್ ಸಿಸ್ಟಮ್ ಕೂಡ ಇದೆ. ನಿಮಗೆ ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಇದೆ. ನಿಮ್ಮ ವೀಕ್ಷಕರಿಗೋಸ್ಕರ 2,50,000 ಫೈನಲ್ ಆಗಿ ಮಾಡ್ಕೊಡೋಣ ಸರ್. ಹೋಂಡಾ ಸಿಟಿ 2007 ಮಾಡಲು ಕಮ್ಮಿ ಪ್ರೈಸಲ್ಲಿ ಹುಡುಕೋದಾದರೆ ಇಲ್ಲಿದೆ ಬನ್ನಿ. ಪೆಟ್ರೋಲ್ ವೇರಿಯಂಟು, ಒಳ್ಳೆ ಕಂಡೀಷನ್ಲಿರೋ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 1,90,000 ಇದೆ. ಮತ್ತು FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. 1,90,000 ಇದೆ ಪ್ರೈಸು. 1,70,000 ಬೇಕಾದ್ರೆ ಮಾಡ್ಕೊಳ್ಳೋಣ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಒಳ್ಳೆ ಗುಡ್ ಕಂಡೀಷನ್ಲಿದೆ ಸರ್. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಸರ್ ದಟ್ಸನ್ ರೆಡಿಗೋ ಕೂಡ, ಇದು ಕೂಡ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಆಗಲೇ ಒಂದು ವೈಟ್ ಗಾಡಿ ತೋರಿಸ್ತೇನೆ ನಿಮಗೆ, ಈಗ ರೆಡ್ ಕಲರ್ ಗಾಡಿ ತೋರಿಸ್ತಾ ಇದ್ದೀನಿ. ಎರಡು ಆಪ್ಷನ್ಸ್ ಇದೆ ನಿಮಗೆ. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಇದು ಕೂಡ ಸೇಮ್ ಇದೆ ಪ್ರೈಸು. ಇದು ಕೂಡ 2,40,000 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಡೋಣ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಕಮ್ಮಿ ಓಡಿರೋ ಗಾಡಿ ಇದು. ರೆಕಾರ್ಡೆಡ್ 35,000 ಓಡಿರೋ ಗಾಡಿ ಇದು ಸರ್. ಫೇಟ್ ಪುಂಟೋ ವೈಟ್ ಗಾಡಿ ಇಲ್ಲಿದೆ ನೋಡಿ ಸರ್. 2011 ಮಾಡಲು ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಇದು. ಇದು ಕೂಡ ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸರ್. ಒಳ್ಳೆ ಕಂಡೀಷನ್ಲಿದೆ ಗಾಡಿ. ಬೇಕಾದ್ರೆ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇದು ಸರ್ ಪ್ರೈಸಿಂಗ್ ಸರ್ ಇದ್ರದ್ದು? ಇದು ಪ್ರೈಸ್ ಬಂದ್ಬಿಟ್ಟು 2,10,000 ಇದೆ. 190 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಡೋಣ ಸರ್. ಸರ್ ಮಾರುತಿ ಜೆನ್ VXI ಸರ್, ಟಾಪ್ ಎಂಡ್ ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ, ಪೆಟ್ರೋಲ್ ವೇರಿಯಂಟು. ಇದು ಫೀಚರ್ಸ್ ಬೇಕಾದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಸರ್. ಇದು FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ. ಓಕೆ ಸರ್, ಪ್ರೈಸ್ ಇರೋದು ಸರ್ ಇದು 1,60,000 ಇದೆ. 1,40,000 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಡೋಣ ಸರ್. ಇನ್ನು ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾತಾಡೋಣ ಸರ್. ಫೋರ್ಡ್ ಫಿಯೆಸ್ಟಾ ಹುಡ್ಕೋದಾದರೆ ಇಲ್ಲಿದೆ ಬನ್ನಿ. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಕೂಡ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಇದು ಫೀಚರ್ಸ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಸೀಟ್ ಕೂಡ ಇದೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ, ಡೀಸೆಲ್ ಗಾಡಿ. ಇದು ಮಾಡಲ್ ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಸರ್ ಪ್ರೈಸಿಂಗ್ ಸರ್ ಇದ್ರದ್ದು? ಇದು ಪ್ರೈಸ್ ಬಂದು 2,10,000 ಇದೆ. 190 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಳ್ಳೋಣ ಸರ್. ಫೋರ್ಡ್ ಫಿಗಾ ಹುಡ್ಕೋದಾದರೆ ಇಲ್ಲಿದೆ ಬನ್ನಿ. ಬ್ಲ್ಯಾಕ್ ಗಾಡಿ, 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇದು ಲಾಕ್ ಆಗಿದ್ದ ಕಾರಣ ಎಲ್ಲ ಇಂಟೀರಿಯರ್ ಎಲ್ಲ ತೋರಿಸ್ತಾ ಇಲ್ಲ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 2,40,000 ಇದೆ. 220 ಬೇಕಾದ್ರೆ ಮಾಡ್ಕೊಡೋಣ. ಇನ್ನೂ ಸ್ವಲ್ಪ ಮುಂದೆ ಹೆಚ್ಚು ಕಮ್ಮಿ ಬಂದರೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಓಕೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಸರ್. ಯಾರಾದರೂ ವರ್ಣ ಫೀಡಿ ಕೊಡ್ಕೋದಾದ್ರೆ ಇಲ್ಲಿದೆ ಬನ್ನಿ ಸರ್. ಬ್ಲ್ಯಾಕ್ ಗಾಡಿ, 2013 ಮಾಡಲು ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ ಕೂಡ ಅಂತಲೇ ಹೇಳ್ಬೋದು. ಇದು ಇಂಟೀರಿಯರ್ ಬೇಕಾದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದೆ. ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 5 lakh ಇದೆ. 480 ಬೇಕಾದ್ರೆ ಮಾಡ್ಕೊಡೋಣ ಸರ್. ಸರ್ ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್ ಹುಡ್ಕೋದಾದ್ರೆ ಇಲ್ಲಿದೆ ಬನ್ನಿ. 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ಲಿರೋ ಗಾಡಿ. ಇದು ಫೀಚರ್ಸ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಸರ್. ಒಳ್ಳೆ ಕಂಡೀಷನ್ಲಿರೋ ಗಾಡಿ. 4 ಹೊಸ ನ್ಯೂ ಟೈರ್ ಇದ್ದಂಗಿದೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಪ್ರೈಸಿಂಗ್ ಸರ್? ಇದು ಪ್ರೈಸ್ ಬಂದ್ಬಿಟ್ಟು 380 ಇದೆ. 360 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಳ್ಳೋಣ
ಸರ್ ಫೇಟ್ ಪುಂಟು ಹುಡ್ಕೋದಾದ್ರೆ ಇಲ್ಲಿದೆ ಬನ್ನಿ. ಡೀಸೆಲ್ ವೆಹಿಕಲ್ಲು, ಒಳ್ಳೆ ಕಂಡೀಷನಲ್ಲಿರೋ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಕೂಡ ಅಂತಲೇ ಹೇಳ್ಬೋದು. ಬೇಕಾದ್ರೆ ಟೈರ್ ಕಂಡೀಷನ್ಗಳು ಗುಡ್ ಕಂಡೀಷನಲ್ಲಿದೆ. ಇದು ಪ್ರೈಸ್ ಬಂದು ಇದು ಡೀಟೇಲ್ಸ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಲೆದರ್ ಶೀಟ್ ಕೂಡ ಹಾಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಸರ್. 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 3,60,000 ಇದೆ. 340 ಬೇಕಾದ್ರೆ ಮಾಡ್ಕೊಳ್ಳೋಣ. ಮುಂದೆ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾತಾಡೋಣ. ಸರ್ SX4 ZXi ಹುಡ್ಕೋದಾದರೆ ಇಲ್ಲಿದೆ ಬನ್ನಿ. ಒಳ್ಳೆ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟು. ಇದು 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಇಂಟೀರಿಯಲ್ ಬೇಕಾದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ 2 ಕಡೆ ಏರ್ ಬ್ಯಾಗ್ ಕೂಡ ಬರುತ್ತೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಇದು 2010 ಮಾಡಲ್ ಸೆಕೆಂಡ್ ಓನರು. ಇದು ಪ್ರೈಸ್ ಬಂದ್ಬಿಟ್ಟು 2,80,000 ಇದೆ. 260 ಬೇಕಾದ್ರೆ ಮಾಡ್ಕೊಳ್ಳೋಣ. ಇನ್ನು ಮುಂದೆ ಬಂದರೆ ಹೆಚ್ಚಿಗೆ ಮಾಡೋಣ. ಓಕೆ ಸರ್. ಹೋಂಡಾ ಜಾಜ್ ಹುಡ್ಕೋದಾದರೆ ಇಲ್ಲಿದೆ ಬನ್ನಿ. 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಒಳ್ಳೆ ಕಂಡೀಷನ್ಲಿರೋ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿಗೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ. 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಇಂಟೀರಿಯಲ್ ಬೇಕಾದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಇದ್ರೆ ಏನು ಫೀಚರ್ಸ್ ಬರುತ್ತೆ? ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಕಡೆ ಏರ್ ಬ್ಯಾಗ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್, ವೈಫರ್ ಕೂಡ ಬರುತ್ತೆ ಸರ್. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಇದು. ಇದು ಪ್ರೈಸ್ ಬಂದ್ಬಿಟ್ಟು 5,30,000 ಇದೆ. ಇನ್ನೂ ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡೋಣ ಸರ್. 5 lakh ಬೇಕಾದ್ರೆ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. SX4 ಡೀಸೆಲ್ ಗಾಡಿ ಹುಡ್ಕೋದಾದ್ರೆ ಇಲ್ಲಿದೆ ಬನ್ನಿ. ಒಳ್ಳೆ ಕಂಡೀಷನ್ಲಿರೋ ಗಾಡಿ, ಡೀಸೆಲ್ ವೆಹಿಕಲ್ಲು, ಒಳ್ಳೆ ಮೈಲೇಜ್ ಗಾಡಿ ಕೂಡ ಅಂತ ಹೇಳ್ಬೋದು. ಇದು ಫೀಚರ್ಸ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬನ್ನಿ. ಇದು VDI ಡೀಸೆಲ್ ಗಾಡಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,20,000 ಇದೆ. 2,90,000 ಬೇಕಾದ್ರೆ ಮಾಡ್ಕೊಳ್ಳೋಣ ಸರ್ ಫೈನಲಾಗಿ. ಸರ್ ಕ್ರೂಸ್ ಹುಡ್ಕೋದಾದರೆ ಇಲ್ಲಿದೆ ಬನ್ನಿ. 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಡೀಸೆಲ್ ವೆಹಿಕಲ್ಲು, ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ನಿಮಗೆ ಸನ್ ರೂಫ್ ಎಲ್ಲ ಬರುತ್ತೆ. ಬೇಕಾದ್ರೆ ಸನ್ ರೂಫ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಒಳ್ಳೆ ಕಂಡೀಷನ್ ಇರೋ ಗಾಡಿ. ಇದು ಫೀಚರ್ ಬಂದು ತೋರಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ 2 ಕಡೆ ಏರ್ ಬ್ಯಾಗ್ ಕೂಡ ಬರುತ್ತೆ, ಲೆದರ್ ಶೀಟ್ ಕೂಡ ಇದೆ, ಬ್ಯಾಕ್ ಡಿಫಾಗರ್ ಕೂಡ ಇದೆ. ಒಳ್ಳೆ ಕಂಡೀಷನಲ್ಲಿದೆ ಸರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 4,60,000 ಇದೆ. ನಿಮಗೆ 4,40,000 ಬೇಕಾದ್ರೆ ಮಾಡ್ಕೊಳ್ಳೋಣ. ನಾನು ಮುಂದೆ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋಣ ಸರ್. ಸ್ವಿಫ್ಟ್ ಡಿಸೈರ್ ಸುಮಾರು ಜನ ಕೇಳ್ತಾ ಇದ್ದೀರಾ. ಸ್ವಿಫ್ಟ್ ಡಿಸೈರ್ ನಾನು ತಂದಿದ್ದೀನಿ. 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು. ಇದು ಫೀಚರ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,30,000 ಇದೆ. 3 lakh ಬೇಕಾದ್ರೆ ಫೈನಲಾಗಿ ಮಾಡ್ಕೊಡೋಣ ಸರ್. ಸರ್ ಆಲ್ರೆಡಿ ಒಂದು SX4 ತೋರಿಸಿದೆ. ಸೇಮ್ 2012 ಮಾಡಲು. ಇದು 2012 ಮಾಡಲ್ ಸಿಲ್ವರ್. ಇದು ವೈಟ್ ಕಲರ್ ಸರ್. ಸೇಮ್ ಡೀಸೆಲ್ ಗಾಡಿನೇ. ಒಳ್ಳೆ ಕಂಡೀಷನಲ್ಲಿರೋ ಗಾಡಿ. ಇದು ಕೂಡ ಸೇಮ್ ಬರುತ್ತೆ ಫೀಚರ್. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸರ್. ಒಳ್ಳೆ ಕಂಡೀಷನಲ್ಲಿರೋ ಗಾಡಿ. ಬೇಕಾದ್ರೆ ಎಲ್ಲ ಇಂಟೀರಿಯರ್ ಎಲ್ಲ ನೋಡ್ಕೋಬೋದು ನೀವು. ಒಳ್ಳೆ ಕಂಡೀಷನಲ್ಲಿರೋ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 3,20,000 ಇದೆ. 290 ಬೇಕಾದ್ರೆ ಮಾಡ್ಕೊಳ್ಳೋಣ. ಸೇಮ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಯಾವುದು ಎರಡರಲ್ಲಿ ಯಾವುದಾದ್ರೂ ಓಕೆ ಮಾಡ್ಕೊಳ್ಳಿ. ಸ್ಯಾಂಟ್ರೋ ನೋಡೋದಾದರೆ ಇಲ್ಲಿದೆ ಬನ್ನಿ ಸರ್. ಪೆಟ್ರೋಲ್ ವೇರಿಯಂಟು 2008 ಮಾಡಲು. ಒಳ್ಳೆ ಕಂಡೀಷನ್ಲಿರೋ ಗಾಡಿ. ಇದು ಫೀಚರ್ ಬಂದು 2 ಕಡೆ ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಒಳ್ಳೆ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ. ಇದು ಪ್ರೈಸ್ ಬಂದು 1,80,000 ಇದೆ. 160 ಬೇಕಾದ್ರೆ ಮಾಡ್ಕೊಳ್ಳೋಣ ಸರ್. ಎಲ್ಲರೂ ಸ್ವಿಫ್ಟ್ ಅಂತ ಕೇಳ್ತಿದ್ದಾರೆ. ನಮ್ಮ ಹತ್ರ ಸ್ವಿಫ್ಟ್ ತಂದಿದ್ದೀನಿ. ಇದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ತಂದಿದ್ದೀನಿ ಸರ್. ಒಳ್ಳೆ ಕಂಡೀಷನ್ ಇರೋ ಗಾಡಿ. VXi ಪೆಟ್ರೋಲ್ ವೇರಿಯಂಟು. ಒಳ್ಳೆ ಕಂಡೀಷನ್ ಇರೋ ಗಾಡಿ. ನಿಮಗೆ ಫೀಚರ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ರೆಕಾರ್ಡೆಡ್ ಓಡಿದೆ ಸರ್. 58,000 ಓಡಿರೋ ಗಾಡಿ ಇದು. ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಟಚ್ ಸಿಸ್ಟಮ್ ಕೂಡ ಹಾಕ್ಸಿದೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. ಇದು 5,30,000 ಇದೆ. 490 ಬೇಕಾದ್ರೆ ಮಾಡ್ಕೊಡೋಣ ಸರ್ ಫೈನಲ್ ಆಗಿಬಿಟ್ರೆ. ಈಕೋ ಸ್ಪೋರ್ಟ್ಸ್ ಸರ್. 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಗಾಡಿ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಇದು ಒಳ್ಳೆ ಮೈಲೇಜ್ ಕೂಡ ಅಂತ ಹೇಳ್ಬೋದು. ಇದ್ರ ಫೀಚರ್ಸ್ ತಿಳಿಸ್ಕೊಡ್ತೀನಿ ಬನ್ನಿ ಬೇಕಿದ್ರೆ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 4,80,000 ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 4,80,000 ಇದೆ. 460 ಬೇಕಾದ್ರೆ ಮಾಡ್ಕೊಳ್ಳೋಣ. ರೆನಾಲ್ಡ್ ಡಸ್ಟರ್ ನೋಡೋದಾದರೆ ಇಲ್ಲಿದೆ ಬನ್ನಿ. 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೆಹಿಕಲ್ಲು. ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಡೀಸೆಲ್ ವೆಹಿಕಲ್ ಗಾಡಿ. ಇದು 80 PS. ಇದು ಫೀಚರ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 2 ಕಡೆ ಏರ್ ಬ್ಯಾಗ್ ಕೂಡ ಬರುತ್ತೆ. ಒಳ್ಳೆ ಆಫ್ಟರ್ ಮಾರ್ಕೆಟ್ ಲೆದರ್ ಶೀಟ್ ಕೊಡ್ತಾರೆ, ರೂಫ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನ್ಲಿರೋ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಇದೆ. 460 ಬೇಕಾದ್ರೆ ಫೈನಲಾಗಿ ಮಾಡ್ಕೊಳ್ಳೋಣ. ಮುಂದೆ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿ ಮಾಡೋಣ ಸರ್. ದರ್ಶನ್ ರೆಡಿಗೋ ಪ್ಲಸ್ ಸರ್. ಇದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್.
ಒಳ್ಳೆ ಕಂಡೀಷನ್ ಇರೋ ಗಾಡಿ. ಇದು 8 ಸೀಟರ್ ಗಾಡಿ ಸರ್. ಇದು ಒಳಗಡೆ ಇಂಟೀರಿಯರ್ ಬೇಕಾದ್ರೆ ತೋರಿಸ್ಕೊಡಿ. ಒಳ್ಳೆ ಕಂಡೀಷನ್ ಇರೋ ಗಾಡಿ. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. 8 ಸೀಟ್ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಬರೀ ಕಮ್ಮಿ ಕೊಟ್ಬಿಡ್ತೀನಿ ಸರ್. ಈ ಗಾಡಿ 3,20,000 ಇದೆ. 290 ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಡೋಣ. ಒಳ್ಳೆ ಕಂಡೀಷನ್ ಇರೋ ಗಾಡಿ. ಅದು 8 ಜನ ಕೂತ್ಕೊಂಡು ಹೋಗೋವಂಥ ಗಾಡಿ. ಹೋಂಡಾ ಸಿವಿಕ್ ಸರ್, 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಇದರ ಫೀಚರ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಫೀಚರ್ ಬಂದ್ಬಿಟ್ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, 2 ಕಡೆ ಏರ್ ಬ್ಯಾಗ್ ಬರುತ್ತೆ, ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಸರ್. ಲೆದರ್ ಶೀಟ್ ಕೂಡ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ. ಓಕೆ, ಈ ಪ್ರೈಸ್ ಬಂದ್ಬಿಟ್ಟು 3,30,000 ಇದೆ. 3 lakh ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಡೋಣ. ಹೋಲ್ಸೇಲ್ನಲ್ಲಿ ವೆಂಟ ನೋಡೋದಾದರೆ ಬನ್ನಿ ಸರ್, ಇಲ್ಲಿದೆ. ಅದರಲ್ಲಿ ಆಟೋಮೆಟಿಕ್ ನೋಡೋದಾದರೆ ಇಲ್ಲಿದೆ. 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಆಟೋಮೆಟಿಕ್ ಗಾಡಿದು. ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,80,000 ಇದೆ. ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಚೆಕ್ ಮಾಡ್ಕೊಂಬರ್ರಿ. ನಾನು ಬೇಕಾದ್ರೆ 3,60,000 ಫೈನಲ್ ಆಗಿ ಮಾಡಿಕೊಡ್ತೀನಿ ಸರ್. 7 ಸೀಟರಲ್ಲಿ ಇನ್ನೊಂದು ಗಾಡಿ ಹೋಂಡಾ ಮೊಬೈಲ್ ಇದೆ ಸರ್, ಪೆಟ್ರೋಲ್ ವೇರಿಯಂಟು, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಇದು ಕೂಡ ಒಳ್ಳೆ ಟಾಪ್ ಆ್ಯಂಡ್ ಮಾಡಲ್ ಸರ್. ಇದು ಈ ಫೀಚರ್ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬನ್ನಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯೂಯಲ್ 2 ಕಡೆ ಏರ್ ಬ್ಯಾಗ್ ಕೂಡ ಇದೆ, ಲೆದರ್ ಶೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಕಂಡೀಷನ್ ಇರೋ ಗಾಡಿ. ಬ್ಯಾಕ್ ಡಿಫಾಗರ್ ವೈಫರ್ ಕೂಡ ಇದೆ ಸರ್. ಇದು 7 ಸೀಟರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 5,30,000 ಇದೆ. ಬೇಕಾದ್ರೆ 5,10,000 ಇಲ್ಲ 5 lakh ಮಾಡ್ಕೊಡೋಣ. ಬನ್ನಿ ಸರ್. ಸರ್ ಹೋಲ್ಸೇಲ್ನಲ್ಲಿ ಆ ವೆಂಟೋ ತೋರಿಸಿ. ಈಗ ಪೋಲೋ ತೋರಿಸ್ತಿದ್ದೀನಿ, ರೆಡ್ ಕಲರ್, ಒಳ್ಳೆ ಲುಕ್ಕಲ್ಲಿದೆ ಗಾಡಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಇದು ಒಳ್ಳೆ ಕಂಡೀಷನ್ ಇರೋ ಗಾಡಿ. ಇದು ಫೀಚರ್ ಬಂದು ತೋರಿಸ್ಕೊಡ್ತೀನಿ ಬನ್ನಿ. ಕಂಫರ್ಟ್ ಲೈನ್ ಇದು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಬ್ಯಾಕ್ ಡಿಫಾಗರ್ ವೈಫರ್ ಕೂಡ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 5 lakh ಇದೆ. ಇನ್ನೂ ಬೇಕಾದ್ರೆ ಕಮ್ಮಿ ಮಾಡೋಣ. 4,75,000 ಬೇಕಾದ್ರೆ ಮಾಡ್ಕೊಡೋಣ ಸರ್. ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾತಾಡೋಣ ಬಂದರೆ ಸರ್. ಆಲ್ರೆಡಿ ಒಂದು ಸೇಮ್ ಕಲರ್ ರೆಡ್ ಕಲರ್ ಪೋಲೋನ ತೋರಿಸಿ. ಈಗ ಅದೇ ಸೇಮ್ ರೆಡ್ ಕಲರ್ ಪೋಲೋನೇ ಇದು ಕೂಡ. ಇದು ಬಂದು 2016 ಮಾಡಲು, ಅದು 14 ಬೇಡ ಅಂಬರ್ಗೆ 16 ತಂದಿದ್ದೀನಿ. ಇದು ಬಂದು ಫೀಚರ್ಸ್ ತಿಳಿಸ್ಕೊಡ್ತೀನಿ ಮೇಲೆ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು ಐಲ್ಯಾಂಡ್ ಸರ್, ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 5,30,000 ಇದೆ. 5 lakh ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಳ್ಳೋಣ. ಹೋಂಡಾ i20 ನೋಡೋದಾದರೆ ಇಲ್ಲಿದೆ ಬನ್ನಿ ಸರ್. 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ ಇರೋ ಗಾಡಿ, ಪೆಟ್ರೋಲ್ ವೇರಿಯಂಟು, ಪುಷ್ ಬಟನ್ ಗಾಡಿ ಸರ್. ಫುಲ್ಲು ಟಾಪ್ ಆ್ಯಂಡ್ ಗಾಡಿ. ಫುಲ್ಲಿ ಟಾಪ್ ಆ್ಯಂಡು, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಶೀಟ್ ಕೂಡ ಇದೆ, ಒಳ್ಳೆ ಕಂಡೀಷನ್. ಡಿಫಾಗರ್ ವೈಫರ್ ಕೂಡ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,90,000 ಇದೆ. 3,75,000 ಬೇಕಾದ್ರೆ ಮಾಡ್ಕೊಳ್ಳೋಣ ಸರ್. ಮಹೇಂದ್ರ KEV 100 ನೋಡೋದಾದರೆ ಇಲ್ಲಿದೆ ಬನ್ನಿ. 6 ಸೀಟರ್ ಗಾಡಿ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಇದು 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ 78,000 ಓಡಿದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ. ಇದು ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 2 ಕಡೆ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಒಳ್ಳೆ ಕಂಡೀಷನ್ ಇರೋ ಗಾಡಿ. ಬ್ಯಾಕ್ ಡಿಫಾಗರ್ ವೈಫರ್ ಕೂಡ ಇದೆ. ನಿಮಗೆ ಟೈರ್ ಕಂಡೀಷನ್ ಕೂಡ 80 to 90% ಇದೆ, ಬೇಕು ನೋಡ್ಕೋಬೋದು. ಇದು ಪ್ರೈಸ್ ಬಂದ್ಬಿಟ್ಟು 4,30,000 ಇದೆ. 4 lakh ಬೇಕಾದ್ರೆ ಫೈನಲ್ ಆಗಿ ಮಾಡ್ಕೊಳ್ಳೋಣ. ಮುಂದೆ ಬಂದರೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಓಕೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡೋಣ. ಇನ್ನೊಂದು, ಇಲ್ಲಿ ಎಲ್ಲ ಗಾಡಿಗಳ ಮೇಲೆ ಲೋನ್ ಆಗುತ್ತಾ ಸರ್? ಆಗುತ್ತೆ, ಬಟ್ ನೀವು ಸ್ವಲ್ಪ ಮಾಡಲ್ಲ. 2012 ಮೇಲೆ ಯಾವುದೇ ಗಾಡಿ ನೋಡಿ ಲೋನ್ ಮಾಡಿಕೊಡ್ತೀನಿ. ಅದರಲ್ಲಿ ಸಿವಿಲ್ ಎಲ್ಲ ಚೆನ್ನಾಗಿದ್ದು ಸ್ಯಾಲ್ರಿಡ್ ಇದ್ದರೆ 0 ಡೌನ್ ಪೇಮೆಂಟ್ ಕೂಡ ಮಾಡಿಕೊಡ್ತೀನಿ. ಒಳ್ಳೆ ಕಂಡೀಷನ್ ಇರೋ ಗಾಡಿ, ಒಳ್ಳೆ ಬೆಸ್ಟ್ ಗಾಡಿನ ಕೊಡ್ತೀನಿ ಸರ್ ಈ ಟೈಮು. ಸರ್ ಹಾಗೆ ಕಮಿಷನ್ ಮತ್ತು RTO ಚಾರ್ಜಸ್ ಬಗ್ಗೆ ಏನಾದ್ರು ತೊಗೊತೀರಾ? ಇಲ್ಲ ಸರ್, ಯಾವುದೇ ರೀತಿ ಇಲ್ಲ. ಯಾವುದೆಲ್ಲ ನಿಮಗೆ ಫ್ರೀ ಆಗಿರುತ್ತೆ. ನಮ್ಮ ಹತ್ರ ಗಾಡಿ ತೊಗೊಂಡ್ರೆ RTO ಚಾರ್ಜಸ್ ಇಲ್ಲ, ಯಾವುದೇ ರೀತಿ ಕಮಿಷನ್ ಇಲ್ಲ, ಏನಿಲ್ಲ ಸರ್. ಬಂದು ಏನು ಇಲ್ಲಿ ಫೈನಲಾಗಿ ಮಾತಾಡ್ತಾರೆ ಅದೇ ಫೈನಲಾಗಿ ಗಾಡಿ ಎತ್ಕೊಂಡು ಹೋಗೋದು. ಏನು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಓಕೆ.